ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ಮೆಂತೆ ಚಿಕನ್ ಮಾಡೋಣ ಅಂತ ತಿಳ್ಕೊಂಡು ಚಿಕನ್ನ ತರಿಸಿದ್ದೀನಿ. ನೋಡಿ, 3 ಟೊಮಾಟೊ ತಗೊಂಡಿದ್ದೀನಿ, ಸ್ವಲ್ಪ ಮೆಂತೆ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಮಾಡ್ತಾ ಹಾಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಹೇಳ್ಕೊಂತ. ಚಿಕನ್ನ ತೊಳ್ಕೊಂಡಿದ್ದೀನಿ, ಮೆಂತೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಮತ್ತೆ 3 ಟೊಮಾಟೋನ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ನಿಮಗೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನೋಡಿ, ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗಂತ ನೋಡೋಣ ಬನ್ನಿ. ಟೊಮಾಟೋನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕೊಳ್ಬೇಕು. ಎಣ್ಣೆ ಕಾದ್ಮೇಲೆ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಅದು ಆನಿಯನ್ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡಬೇಕು ಆನಿಯನ್. ಒಂದೇ ಒಂದು ಸಾಕು. ಚಿಕ್ಕದಾದ್ರೆ 2, ದೊಡ್ಡದಾದ್ರೆ 1 ಸಾಕು. ಒಂದು ಹಾಫ್ ಕೆಜಿದಲ್ವಾ ಮಾಡ್ತಾ ಇರೋದು, ಅರ್ಧ ಕೆಜಿದು, ಅದರಿಂದ 1 ಅಥವಾ 2 ಆನಿಯನ್ ಸಾಕು. ಅದು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಕೆಂಪುಗಾಗಿದೆ ಈರುಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ್ಮೇಲೆ ಘಮ ವಾಸನೆ ಬರ್ತಾ ಇದೆ ಆವಾಗ್ಲೇ. ಇವಾಗ ಮೆಂತೆ ಸೊಪ್ಪನ್ನ ಹಾಕೊಂಡು ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಇಲ್ಲಾಂದ್ರೆ ಕೈ ಬರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ರೆ ಬಾಡಿಸ್ಕೊಳ್ಳಿ. ತುಂಬಾ ಜಾಸ್ತಿ ಕಷ್ಟ ಏನಿಲ್ಲ ಫ್ರೆಂಡ್ಸ್, ಇದೆಲ್ಲ ಒಮ್ಮೆ ತಕ್ಷಣಕ್ಕೆ ಮಾಡ್ಕೋಬಹುದು. ಇದು ಬ್ಯಾಚುಲರ್ ಆದ್ರೂ ಮಾಡ್ಕೊಂಡು ತಿನ್ಬೋದು. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ. ಎಲ್ಲ ನೀಟಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ 10 ನಿಮಿಷದಲ್ಲೇ ಮಾಡ್ಕೋಬಹುದು ನಾವು. ನೋಡಿ, ಈಗ ಬಾಡಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಈಗ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ. ಅದೇ 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಮತ್ತೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರು, ಮತ್ತೆ ಅರಿಶಿನ, ಉಪ್ಪು ಹಾಕ್ತೀನಿ. ಆಮೇಲೆ ಚಿಕನ್ ಜೊತೆಗೆ ಹಾಕ್ತೀನಿ. ಆಮೇಲೆ ಧನಿಯಾ ಪೌಡರು ಸ್ವಲ್ಪ ಹಾಕಿದೀನಿ. ಇಲ್ಲ, ಧನಿಯಾ ಹಾಕಿಲ್ಲ. ಧನಿಯಾ ಪೌಡರ್ ಒಂದು ಮರ್ತ್ ಬಿಟ್ಟಿದೆ, ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ತುಂಬಾ ಡ್ರೈ ಆಗ್ಬಿಟ್ಟಿದೆ. ಸ್ವಲ್ಪ ನೀರ್ ಹಾಕು ಬಾಡಿಸ್ಕೊಳ್ತಾ ಇದ್ದೀನಿ. ನೀರ್ ಹಾಕಿ ಈಗ ಲಾಸ್ಟ್ ಅಲ್ಲಿ ರುಬ್ಬಿದ ಟೊಮಾಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಟೊಮಾಟೊ ಪ್ಯೂರಿ 3 ಟೊಮಾಟೊನ ಪೇಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ಟೊಮಾಟೊ ಪೇಸ್ಟ್ ಗೊತ್ತಾಗದೆ ಇದ್ರೆ ಟೊಮಾಟೊ ಪೇಸ್ಟ್ ಕನ್ನಡದಲ್ಲೇ ಹೇಳ್ತೀನಿ ನೋಡಿ. ಪಾವ್ ಭಾಜಿ ಮಸಾಲೆ ನೋಡಿ ಈಗ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಗ್ತಿಯಲ್ಲ, ಯಾಕೆ ಯಾವತ್ತೂ ತಿಂದೇ ಇಲ್ವಾ ನಾನು ಮಾಡಿರೋದು? ನಗ್ತಾ ಇದೆಯಲ್ಲ.
ಚಿಕನ್ ಲಿವರ್ ಹಾಕ್ತೀಯಾ? ಹೌದು, ಚಿಕನ್ ಲಿವರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ. ಅದು ಸಪ್ರೇಟ್ ಮಾಡೋಕಿನ ಅದ್ರ ಜೊತೆಗೆ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ತೀನಿ. ಚಿಕನ್ ಹಾಕಿ ಆದ್ಮೇಲೆ ಉಪ್ಪು ಹಾಕ್ತೀನಿ. ನೋಡಿ, ½ kg ಅಷ್ಟು, ಅರ್ಧ kg ಅಷ್ಟು ಚಿಕನ್ನ ಹಾಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ನಾನು ಯಾವಾಗ್ಲೂ ಕಲ್ಲುಪ್ಪನ್ನೇ ಬಳಸೋದು. ಎಷ್ಟು ಬೇಕೋ ಅಂದಾಜ್ ಮೇಲೆ ಹಾಕೋಬಹುದು. ಹಾಕ್ತೆ. ಈಗ ನೀನಾಗಿ ಇದು ಕಷ್ಟ ಬರ್ತೈತಲ್ಲ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಇಟ್ರೆ. ನೀರ್ ಹಾಕಲ್ವಾ? ಹಾಕ್ತೀನಿ. ಸ್ವಲ್ಪ ಅದನ್ನ ನೀರ್ ಬಿಟ್ಕೊಳ್ಳೋ ತನಕ ಸ್ವಲ್ಪ ಕಾಯ್ಬೇಕು. ಅವಾಗೆಲ್ಲ ಕ್ಲೀನಾಗಿ ಅದು ಉಪ್ಪೆಲ್ಲ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಇವಾಗ್ಲೇ ನೀರ್ ಹಾಕ್ಬಿಟ್ರೆ ತರ ಚೆನ್ನಾಗಾಗಲ್ಲ ಅದು ಟೇಸ್ಟ್. ಆಮೇಲೆ ಹಾಕೋಣ, ಒಂದ್ 5 ನಿಮಿಷ ಬಿಟ್ಟು ನೀರನ್ನ ಆಡ್ ಮಾಡೋಣ. ನೋಡು, ಪ್ಲೇಟ್ ಮುಚ್ತಾ ಇದೀನಿ. ಒಂದ್ 5 ನಿಮಿಷ ಆದ್ಮೇಲೆ ತೆಗೆದು ನೋಡೋಣ. ನೀರ್ ಬಿಟ್ಕೊಂಡಿರುತ್ತೆ ನೋಡ್ರಿ. ಸ್ವಲ್ಪ ಹಂಗೆ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಜಾರ್ ತೊಳೆದಿದ್ ನೀರು ಎಲ್ಲ ಸೇರಿ ಎಲ್ಲ ಹಾಕೊಳ್ಳೋಣ. ಈಗ ಸ್ವಲ್ಪ ಜಾರ್ ಎಲ್ಲ ತೊಳೆದಿದ್ ನೀರು ಹಾಕೊಳ್ಳೋಣ. ನೀರೇನ್ ಬೇಡ. ಮತ್ತಿದು ಕೊತ್ತಂಬರಿ ಸೊಪ್ಪು, ಪಾತ್ರೆ ತೊಳೆದಿರೋ ಅಲ್ಲ ಜಾರ್ ತೊಳೆದಿರೋ ನೀರು. ಪಾತ್ರೆ ತೊಳೆದಿರೋ ನೀರು ಹಾಕ್ತಾರ ಅದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಮುಚ್ಚಳ ತೆಗೆದು ನೋಡ್ತಾ ಇದ್ದೀವಿ. ಸ್ವಲ್ಪ ನೀರಿದೆ ಇದ್ರೊಳಗಡೆ. ಇದೆಲ್ಲ ಸ್ವಲ್ಪ ನೀರು ಬತ್ತದಂಗೆ ಆಗಲಿ. ಸ್ವಲ್ಪ ಹಾಗೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಆಮೇಲೆ ಮತ್ತೆ ಒಂದು 2 ನಿಮಿಷ ಮುಚ್ಚಿಟ್ರೆ, ಒಂದು 2 ನಿಮಿಷ ಅಷ್ಟೇ ಫ್ರೆಂಡ್ಸ್. ಆದ ತಕ್ಷಣ ಮತ್ತೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ ಚಿಕನ್ನು. ಒಂದು 10 ಮಿನಿಟ್ಸಲ್ಲೇ ಮಾಡ್ಕೋಬೋದು ನಾವು ಅದನ್ನು. ಜಾಸ್ತಿ ಏನು ಟೈಮ್ ಹಿಡಿಸಲ್ಲ. ಎಲ್ಲ ಪುಡಿಗಳು ಮಿಕ್ಸ್ ಮಾಡಿರೋದಂದ್ರೆ ಮತ್ತೇನು ಇರೋದಿಲ್ಲ ಮಾಡೋದು. ಸ್ವಲ್ಪ ಒಂದು 5 ನಿಮಿಷ ಆದ ತಕ್ಷಣ ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ಫುಲ್ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಸೋನಲ್ ಬಾಯಲ್ಲಿ ನೀರು ಬರ್ತಾಯಿದೆ. ಈಗ ಅವಳಿಗೆ ಇದರಲ್ಲಿ ಬೌಲಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಅವಳಿಗೆ ಟಿ ವಿ ನೋಡ್ಕೋತಾ ತಿಂತಾಳೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.